ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ನಮಗೆ ದೈಹಿಕ ಸಮಸ್ಯೆ ಆಯಿತು ಅಂತಂದರೆ ನಾವು ವೈದ್ಯರ ಬಳಿಗೆ ಹೋಗ್ತೇವೆ, ಚಿಕಿತ್ಸೆ ಪಡ್ಕೊಳ್ತೇವೆ. ಆದರೆ ಮಾನಸಿಕವಾಗಿ ನಾವೇನಾದರೂ ಸಮಸ್ಯೆಯನ್ನು ಪಡ್ತಾ ಇದ್ದರೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರೆ ಯಾರನ್ನ ಭೇಟಿ ಆಗಬೇಕು? ನಾವು ಮನೋವೈದ್ಯರನ್ನು ಭೇಟಿ ಆಗಬೇಕು. ಹಾಗಾದರೆ ನಾನಿವತ್ತು ನಿಮಗೊಬ್ಬ ವಿಶೇಷ ಮನೋವೈದ್ಯರನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ವೀಕ್ಷಕರೇ, ಆಗಲೇ ಹೇಳಿದ್ನಲ್ಲ, ಇವತ್ತು ನಾನು ನಿಮಗೊಬ್ಬ ವಿಶೇಷ ಸಾಧಕರನ್ನು, ವೈದ್ಯರನ್ನು ಪರಿಚಯ ಮಾಡಿಸ್ತೀನಿ ಅಂಥೇಳಿ. ಅವರೇ ಬೆಂಗಳೂರಿನ ಪ್ರಖ್ಯಾತ ಮನೋವೈದ್ಯರು ಅಥವಾ ಮನೋಚಿಕಿತ್ಸಕರು ಅಂಥೇಳಿ ಹೇಳ್ಬೋದು. ಅವರೇ ಡಾಕ್ಟರ್ ಮಮತಾ ಸತೀಶ್ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಸಂತೋಷ ಆಗ್ತಾ ಇದೆ ತಮ್ಮನ್ನು ಇವತ್ತು ಭೇಟಿಯಾಗಿತ್ತು, ತಮ್ಮ ಬಗ್ಗೆ ತಿಳ್ಕೊಳ್ತಾ ಇರುವಂಥದ್ದು. ನನಗೆ ಒಂದು ಕುತೂಹಲ ಏನಪ್ಪ ಅಂತಂದರೆ, ನಿಮ್ಮ ಪ್ರೊಫೈಲನ್ನು ನೋಡ್ತಾ ಇದ್ದೆ. ಅದನ್ನು ಬಹುಶಃ ಓದೋದಕ್ಕೆ ಸುಮಾರು 1 ಗಂಟೆಗಳ ಕಾಲ ಬೇಕೇನೋ, ಅಷ್ಟುದ್ದ ಇದೆ. ಅಷ್ಟು ವಿಶೇಷವಾದ ರೀತಿಯಲ್ಲಿ ತಾವು ಸಾಧನೆಯನ್ನು ಮಾಡ್ತಾ ಇದ್ದೀರಾ. ನನಗೆ ಮೊದಲನೇದಾಗಿ ತಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ತಮ್ಮದೊಂದು ಕಿರು ಪರಿಚಯ ಮಾಡಿಕೊಡೋದಾದರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೊಫೈಲ್ನ ನೀವು ಓದೋದಕ್ಕೆ ಇನ್ ದ ಫಸ್ಟ್ ಪ್ಲೇಸ್. ನಾನು ಯಾವಾಗಲೂ ಅಂದ್ಕೊಳ್ಳೋದು ಅಥವಾ ಒಂದು ಸಿದ್ಧಾಂತ ನಾನು ನಂಬೋದು ಏನು ಅಂದರೆ, ಈ ಜೀವನ ಅಂದ್ರೇ ಕಲಿಯೋದು. ಅದು ನೀವು ಯೂನಿವರ್ಸಿಟಿಗೆ ಹೋಗಿ ಕಲಿತೀರೋ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಸ್ಸಿಂದ ಕಲಿತೀರೋ ಅದಕ್ಕೆ ಗೊತ್ತಿಲ್ಲ. ಬಟ್ ನೀವು ಕಲಿತಿದ್ದೀರಾ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕೇ ಬೇಕು. ಯಾವಾಗಲೂ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಲೇಬೇಕು. ಸೊ ದ ಗ್ರೇಟ್ ಹ್ಯೂಮನಿಸ್ಟ್ ಸೈಕಾಲಜಿಸ್ಟ್ ಮ್ಯಾಸ್ಲೋ ಅವ್ರು ಹೇಳಿದ್ದು ಏನು ಅಂತಂದರೆ, ವ್ಯಕ್ತಿಗಳಲ್ಲಿ 5 ಥರ ಲೇಯರ್ಸ್ ಇದೆ. ಕೆಲವರು ಜೀವನ ಅಂದರೆ ಬರೀ ಸೆಕ್ಯೂರಿಟಿ ನೀಡ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ಊಟ ತಿನ್ನೋದು ಇದರೊಳಗೆ ಇಷ್ಟರೊಳಗೆ, ಯಾಕಂದರೆ ಅವರು ಡೈಲಿ ಸ್ಟ್ರಗಲ್, ಅವರಿಗೆ ಬದುಕೋದಕ್ಕೆ ದಿನಕ್ಕೂ ಹೋರಾಟದಲ್ಲಿರ್ತಾರೆ ಅವರು. ಇನ್ನು ಕೆಲವರು ಕಂಪ್ಲೀಟಾಗಿ ಚೆನ್ನಾಗಿದ್ದರೂ ಕೂಡ ನೀವು ನೋಡಿರ್ಬೋದು, ಈಗ ತಾನೇ ಕೆಲಸಕ್ಕೆ ಸೇರ್ಕೊಂಡಿರೋ ಹುಡುಗಿರು ಆಲ್ರೆಡಿ ಐಫೋನ್ 6ನ ಲೇಟೆಸ್ಟ್ ಮಾಡೆಲ್ನ EMIನಲ್ಲಿ ತೊಗೊಂಡು ಜೀವನ ಎಂಜಾಯ್ ಮಾಡಬೇಕು ಅಂತಾರಲ್ಲ, ಆ ಕ್ಯಾಟಗರಿ. ಅವ್ರಿಗೆ ಕೆಳಗಡೆಯಿಂದ ಮೇಲೆ ಬಂದಿರ್ತಾರೆ. ಸೊ ಜೀವನ ಅವರಿಗೆ ಎಕ್ಸಾಲ್ಟೆಡ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು, ನಾನು ಎಲ್ಲ ಅಚೀವ್ ಮಾಡಬೇಕು, ಬ್ರ್ಯಾಂಡೆಡ್ಡೇ ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಕೆಲವರು ಎಲ್ಲನೂ ಇದೆ ಆದರೆ ನನಗೆ ಪ್ರೀತಿ ಮಾಡೋರು ಇಲ್ಲ ಅಂತ ಯೋಚನೆ ಮಾಡ್ಕೊಂಡಿರೋರು ಇರ್ತಾರೆ. ಅವರಿಗೆ ಏನು ಕೊಟ್ಟರು ತೃಪ್ತಿ ಆಗಲ್ಲ. ಅದ್ರ ಮೇಲ್ಗಡೆ ಇರೋರು ಏನು ಅಂದರೆ, ಅವ್ರಿಗೊಂದು ಸೆಲ್ಫ್ ಅವೇರ್ನೆಸ್ ಇದೆ. ಜೀವನ ಒಂದು ಸ್ಟೆಬಿಲಿಟಿಗೆ ಬಂದ್ಬಿಟ್ಟಿದೆ. ಅಚೀವ್ ಮಾಡಿರೋದು, ಸಾಧನೆ ಮಾಡಿರೋದು ಎಲ್ಲ ಆಗೋಗ್ಬಿಟ್ಟಿದೆ. ಆದರೂ ಒಂದು ಏಕತಾನತೆ ಜೀವನದಲ್ಲಿ ಉಳ್ಕೊಂಡಿದೆ. ಅದೆಲ್ಲದಕ್ಕೂ ಮೇಲ್ಗಡೆ ಇರೋರನ್ನ ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಕರಿತೀವಿ. ಇವರಿಗೆ ಲಾಭನೂ ಏನು ನೆಮ್ಮದಿ ಏನು ಕೊಡಲ್ಲ, ಲಾಭನೂ ಅದೇನೆ, ಲಾಸ್ ಆದ್ರೂ ಏನೂ ತೊಂದರೆ ಇಲ್ಲ. ಅದಂದರೆ ಸಮಚಿತ್ತ ಅಂತ ನಾವೇನು ಕರಿತೀವಿ, ಅದನ್ನು ಅಟೈನ್ ಮಾಡಿರೋರು. ಜೀವನದಲ್ಲಿ ಕಷ್ಟ ಬಂದ್ರೂ ಕುಗ್ಗಲ್ಲ, ಸಕ್ಸಸ್ ಬಂದ್ರೂ ಹಿಗ್ಗಲ್ಲ. ಆ ಮನಸ್ಥಿತಿಗೆ ಬರೋದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಸ್ಟೇಜಿಗೆ ಬಂದಾಗ. ಸೊ ನಾನು ಯಾವಾಗಲೂ, ನಾವು ಮನುಷ್ಯರು ಅದನ್ನು ಚೇಸ್ ಮಾಡ್ತಾ ಇರ್ತೀವಿ. ಸೊ ನೀವು ಓದ್ತಿರೋ ಬಿಡ್ತಿರೋ, ನನಗೆ ಆ ಸ್ಟೇಜಿಗೆ ಎಕ್ಸ್ಪೆಕ್ಟ್ ಮಾಡೋದು ಅಟ್ಲೀಸ್ಟ್ ಆ ಲೆವೆಲಿಗೆ ನಾವು ಮೆಚೂರ್ ಆಗಬೇಕು ಅನ್ನೋದೇ ನಾನು ಮೊದಲಿಂದಲೂ ಅಂದ್ಕೊಳ್ತಿದ್ದು. ಸೊ ನಾವು ಹುಟ್ಟಿದ್ದು ಒಂದು ದೊಡ್ಡ ಕುಟುಂಬದಲ್ಲಿ, ಅಕ್ಕ ತಂಗಿರ ಮಧ್ಯ ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಾಯಿಗೆ 11ನೇ ಮಗು ನಮ್ಮ ತಾಯಿ. ಸೊ ಅವರಿಗೆ ಅಷ್ಟು ಜನದ ಅಕ್ಕಂದರು, ಒಬ್ಬರು ಅಣ್ಣ. ಸೊ ಯಾವಾಗಲೂ ಅಜ್ಜಿ ಮನೆಯಲ್ಲಿ ಬೆಳೆದು ಸಮ್ಮರ್ ಹಾಲಿಡೇಸಲ್ಲಿ, ಅದಕ್ಕಿಂತ ಮುಂಚೆ ಇಲ್ಲಿ ತಂದೆ ಮನೆಯಲ್ಲೂ ದೊಡ್ಡ ಕುಟುಂಬ, ಇಲ್ಲಿ ಬೆಳ್ಕೊಂಡು ಬಂದಿರುವಂಥ ಹೆಣ್ಮಗಳು. ಯಾವಾಗಲೂ ಅಂದ್ಕೊಂಡಿದ್ದು ಒಂದೇ, ಸಂಸ್ಕಾರ ಚೆನ್ನಾಗಿತ್ತು, ವಿದ್ಯೆ
ಯಾವಾಗಲೂ ಪ್ರೋತ್ಸಾಹ ಜಾಸ್ತಿ ಕೊಡ್ತಾ ಇದ್ದಿದ್ದು ವಿದ್ಯೆಗೆ, ಕಲೆಗೆ. ಸೊ ಮನೆಯಲ್ಲಿ ಆಲ್ರೆಡಿ ಒಂದು ಸಂಗೀತ ಆಗಲಿ, ಭರತನಾಟ್ಯ ಆಗಲಿ, ಈ ಥರ ಟ್ರೈನಿಂಗ್ ಜಾಸ್ತಿ. ಮನೇಲಿರೋರೆಲ್ಲರೂ ಹಾಡೋರೇನೆ, ಅಪ್ಪನ ಮನೆ ಕಡೆ. ಆ ಕಡೆ ವೇದಾಧ್ಯಯನ, ನಮ್ಮ ತಾತ ಎಲ್ಲ ದೊಡ್ಡ ಅಸ್ಟ್ರಾಲಜರ್ ಆಗಿದ್ದವರು, ನಮ್ಮ ಮಾವ, ನನ್ನ ಕಸಿನ್ಸು ಈಗಲೂ ದೊಡ್ಡ ಅಸ್ಟ್ರಾಲಜರ್ ಆಗಿ ಪುರೋಹಿತರಾಗಿರೋರು. ಸೊ ಎರಡೂ ಕಲ್ಚರ್ ಹೇಗಿತ್ತು ಅಂತಂದರೆ, ಆದಷ್ಟು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೋತಾ ಇರಬೇಕು, ಓದ್ತಾ ಇರ್ಕೋಬೇಕು, ತಿಳ್ಕೊಳ್ತಾ ಇರಬೇಕು, ಜೀವನ ಪ್ರಾಕ್ಟೀಸ್ ಮಾಡ್ತಿರಬೇಕು, ಹೊಸದನ್ನು ಕಲಿತಾ ಇರಬೇಕು ಅನ್ನೋದನ್ನು. ಸೊ ಅದೇ ಮನೋಭಾವದಲ್ಲಿ ಬೆಳೆದು ಬಂದಿರೋದ್ರಿಂದ ಎಷ್ಟೊಂದು ಓದೋದು ಸಾಧ್ಯವಾಯಿತು ಅಂತ ಅನಿಸುತ್ತೆ. ಯಾಕಂದರೆ ಸಮಯ ವ್ಯರ್ಥ ಮಾಡಬಾರ್ದು ಅನ್ನೋದು ನಮಗೆ ಮೊದಲಿಂದಲೂ ಹೇಳ್ಕೊಟ್ಟು ಬರ್ತಿರೋಂಥ ಒಂದು ರೀತಿಯ ತಂದೆ ತಾಯಿ ಯಾವಾಗಲೂ ಅಷ್ಟೇ, ನೀವು ಸಮಯ ವ್ಯರ್ಥ ಮಾಡಬೇಡಿ, ಏನಾದರೂ ಒಂದು ಕಲಿತಾರಿ, ಏನಾದರೂ ಒಂದು ತಿಳ್ಕೊಳ್ತಾರಿ. ಸೊ ಅದಕ್ಕೆ ಯಾವಾಗಲೂ ಒಂದು ಪ್ರೋತ್ಸಾಹ ಇತ್ತು. ಅದನ್ನೇ ಮಾಡ್ತಾ ಎಷ್ಟು ಡಿಗ್ರಿ ಆಯಿತು ಅಂತ ಲೆಕ್ಕ ತಪ್ಪೋದಿರೂ ಕೂಡ ಈಗಲೂ ಇನ್ನೂ ತುಂಬ ಕಲಿಯೋದಿದೆ ಅಂತ. ಒಂದು ಏಜ್ ಆದಮೇಲೆ ನೀವು ನೋಡ್ಬೋದು, ಒಬ್ಬರು ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಇಂಡಸ್ಟ್ರಿ ರೆಡಿ ಅಂತ ಹೇಳಿ ಓದಿಗೆ ತಿಲಾಂಜಲಿ ಇಟ್ಬಿಡ್ತಾರೆ. ಯಾಕಂದರೆ ಆ ಕಾನ್ಫಿಡೆನ್ಸ್ ನನಗೆ ಬರಲೇ ಇಲ್ಲ. ನನಗೇನು ಅನ್ನಿಸ್ತು ಅಂದರೆ, ಎಷ್ಟು ಕಲಿತ್ರೂ ಕಲಿಯೋದಕ್ಕೆ ತುಂಬ ಇದೆ. ಇದು ಮರಳಲ್ಲಿ ಒಂದು ಅಣು ಅಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ, ತಿಳ್ಕೊಳ್ದಿರೋದು ಇನ್ನೂ ತುಂಬ ಇದೆ ಅನ್ನೋದನ್ನು ನನಗೆ ಯಾವಾಗಲೂ ಪ್ರೇರೇಪಿಸ್ತಾ ಇರುತ್ತೆ. ಮುಂದೆ ಅದನ್ನು ಇನ್ನೂ ಹೆಚ್ಚು ತಿಳ್ಕೊಳ್ಳೋಕ್ಕೆ ಯಾವಾಗಲೂ ಅದು ಒಂದು ರೀತಿ ಪ್ರೋತ್ಸಾಹ ಕೊಡ್ತಾ ಇರುತ್ತೆ. ಆ್ಯಂಡ್ ನನ್ನ ಕ್ಲೈಂಟ್ಸಿಂದ ನಾನು ತುಂಬ ಕಲ್ತಿರೋದಿದೆ. ಎಷ್ಟೊಂದು ಸಲ ಹಲವಾರು ಜೀವನನ ತುಂಬ ಹತ್ತಿರದಿಂದ ನೋಡಿ ಏನು ಮಾಡಬೇಕು, ಏನು ಮಾಡಬಾರ್ದು, ಮನುಷ್ಯನ ತೊಳ್ಳಾಡ್ತ ಏನು, ಯಾವ ರೀತಿ ಎಲ್ಲನೂ ಇದ್ರೂ ಇರುವುದೆಲ್ಲವ ಬಿಟ್ಟು ಇರದಿದ್ದ ತೊಡೆಯುವುದೇ ಜೀವನ ಅಂತ ಅಡಿಗರು ಹೇಗೆ ಹೇಳಿದಾರೋ ಹಾಗೆ ಹೇಗೆ ಜೀವನನ ನಡೆಸ್ತಾ ಇರ್ತಾರೆ. ಅವ್ರ ಮಿಸ್ಟೇಕ್ಸಿಂದ ನಾನು ಕಲ್ತಿರೋದಿದೆ, ಅವ್ರ ಯೋಚನೆ ಮಾಡೋ ರೀತಿಯಿಂದ ನಾನು ಕಲ್ತಿರೋದಿದೆ, ಅವ್ರನ್ನ ಹೀಲ್ ಮಾಡ್ತಾ ನನ್ನನ್ನು ನಾನು ಹೀಲ್ ಮಾಡ್ಕೊಂಡಿರೋದಿದೆ. ಬಹಳ ಖುಷಿ ಆಯಿತು. ಇನ್ನು ತಾವು ಕೂಡು ಕುಟುಂಬದಲ್ಲಿ ಬೆಳೆದ್ರಿ, ನೀವು 11ನೇ ಮಗುವಾಗಿ ಜನಿಸಿದ್ರಿ ಅಂತೇಳಿ ಹೇಳಿದ್ರಿ. ನಮ್ಮ ತಾಯಿ 11ನೇ. ಒಟ್ಟಾರೆಯಾಗಿ ನಿಮಗೆ ಎಲ್ಲರ ಒಂದು ಮಾರ್ಗದರ್ಶನ ಸಿಕ್ತು, ಒಂದು ಒಳ್ಳೆ ಸಂಸ್ಕಾರ ಸಿಕ್ತು. ಆದರೆ ಇವತ್ತಿನ ಜನ್ರೇಷನ್ನ ಕೆಲವು ಮಕ್ಕಳನ್ನ ನಾವು ನೋಡೋಕೆ ಹೋದರೆ ಅದೊಂದು ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗೋಗಿದೆ. ತಂದೆ ತಾಯಿ ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ಮಕ್ಕಳ ಬಗ್ಗೆ ಸರಿಯಾಗಿ ಗಮನ ಕೊಡೋಕ್ಕಾಗಲ್ಲ. ಆ ಮಕ್ಕಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಒಂದು ಮೊಬೈಲ್ನಲ್ಲಿ ಮುಳುಗಿರ್ತಾರೆ ಅಥವಾ ಇಂಟರ್ನೆಟ್ಟಲ್ಲಿ ಮುಳುಗಿರ್ತಾರೆ. ಇವತ್ತಂತೂ AI ಯುಗ ಬಂದ್ಬಿಟ್ಟಿದೆ. ಸೊ ಮಾನಸಿಕ ಖಿನ್ನತೆಗೊಳಗಾಗ್ತಿಲ್ವಾ ಮಕ್ಕಳು ಅಂತ ಹೇಳಿ ತಮ್ಗನ್ಸುತ್ತಾ? ಮುಂದೆ ಒಂದು ದೊಡ್ಡ ಪ್ಯಾಂಡಮಿಕ್ ಆ್ಯಂಡ್ ಎಪಿಡೆಮಿಕ್ ಬರೋದಿದೆ. ಅದು ಯಾವುದು ಅಂತ ನೀವು ಕೇಳಿದರೆ, ಕರೋನಾ ಎಲ್ಲ ನಾವು ಜಯಿಸ್ಕೊಂಡು ಬಂದಿದ್ದೀವಿ. ಅದು ಯಾವುದು ಅಂದರೆ ಲೋನ್ಲಿನೆಸ್, ಏಕತಾನತೆ. ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಸಾವಿರಾರು ಗಟ್ಟಲೆ ಫ್ರೆಂಡ್ಸ್ ಇದ್ದರೂ ಕೂಡ ನೀವು ನಿಜವಾಗ್ಲೂ ಮನಸ್ಸು ಖಿನ್ನವಾಗಿದ್ದಾಗ ಯಾರೋ ಒಬ್ಬರ ಹತ್ರ ಮಾತಾಡಬೇಕು ಅಂದರೆ ಒಂದು ಒಳ್ಳೆಯ ಸ್ನೇಹಿತ ಅಥವಾ ಸ್ನೇಹಿತೆ ಕೂಡ ಇಲ್ದಿರ ಜನ ಏಕತಾನತೆನೇ ಒಳಗಾಗ್ತಿದ್ದಾರೆ. ನಾವು ಮನುಷ್ಯ ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್ ಅಂತ ಹೇಳ್ತೀವಿ. ನೀವು ಯಾವುದೇ ಸೋಷಿಯಲ್ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೂ ಮನುಷ್ಯ ಯಾವಾಗಲೂ ಇನ್ನೊಬ್ಬರ ಜೊತೆ ಬೆಳೆದಾಗ್ಲೇ ಒಂದು ಕುಟುಂಬದಲ್ಲಿ ಅಥವಾ ಒಂದು ಕುಟುಂಬನೇ ಯಾವಾಗಲೂ ಒಂದು ಫಸ್ಟ್ ಬೇಸಿಕ್ ಯೂನಿಟ್ ಅಂತ ಕರಿತೀವಿ. ಆ್ಯಂಡ್ ಸೋಷಿಯಲಿ ಎಷ್ಟು ಆಕ್ಯುಪೈಡ್ ಇರ್ತಾನೋ ಮನುಷ್ಯ ಅಷ್ಟೊಂದು ಸಂತೋಷವಾಗಿರ್ತಾನೆ. ಎಷ್ಟು ದಿವಸ ಅವನು ಜನರಿಗೋಸ್ಕರ ಕೆಲಸ ಮಾಡ್ತಾನೋ ಸಂತೋಷವಾಗಿರ್ತಾನೆ. ಅದೇನಾಗ್ತಾ ಇದೆ ಈಗ, ಸ್ವಿಗ್ಗಿ, ಝೊಮ್ಯಾಟೊ, ಈಗಿನ ಯುಗದಲ್ಲಿ ಏನೇ ಬೇಕು ಅಂದ್ರೂ ಆರ್ಡರ್ ಮಾಡೋ ಕಲ್ಚರ್ ಬಂದಿದೆ. ಮನುಷ್ಯನ ಜೊತೆಗೆ ಇಂಟ್ರ್ಯಾಕ್ಷನ್ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲ ಒಂದು ಫ್ಯಾಮಿಲಿ ಡಾಕ್ಟರ್ ಅಂತಿರ್ತಿದ್ರು, ಅವರಿಗೆ ನಿಮ್ಮ ಇಡೀ ಹಿಸ್ಟ್ರಿ ಗೊತ್ತಿತ್ತು. ಈಗ ಅದಿಲ್ಲ. ಡಾಕ್ಟರ್ ಶಾಪಿಂಗ್ ನಡೀತಾ ಇದೆ. ಯಾರೇ ಒಬ್ಬರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಳ್ಳೋಕ್ಕೆ ವಿ ಆರ್ ಆಲ್ ಫೇಲಿಂಗ್. ರಿಲೇಷನ್ಶಿಪ್ ಪರ್ಸ್ಪೆಕ್ಟಿವಲ್ಲಿ ನಾವೆಲ್ಲರೂ ಸೋಲ್ತಾ ಇದ್ದೀವಿ. ಈಗೋಗಳು ದುಡ್ಡಿದೆ, ಆದರೆ ಈಗೋಗಳನ್ನ ಏನೂ ಮಾಡೋಕ್ಕಾಗಲ್ಲ. ಈ ಪವರ್ ಸ್ಟ್ರಗಲ್ ಏನೂ ಮಾಡೋಕ್ಕಾಗಲ್ಲ. ಸಂಬಂಧಗಳೆಲ್ಲ ಹಳಸೋಗ್ತಾ ಇದೆ, ಅದರ ವ್ಯಾಲ್ಯೂಸ್ ಇಲ್ಲ. ಕಸಿನ್ಗಳು, ಅಕ್ಕ ತಂಗಿರ ಜೊತೆ ಬಾಂಧವ್ಯ ಇಲ್ಲ. ಸೊ ತಂದೆ ತಾಯಿ ಜೊತೆನೇ ಬಾಂಧವ್ಯ ಕಮ್ಮಿ ಆಗ್ತಾ ಅವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಿರೋ ಯುಗ ಬರ್ತಾ ಇದೆ. ಯಾವುದೇ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಕೆಲಸ ಬಂತು ಅಂತಂದರೆ ನಾವು ಇದನ್ನು ನುಣುಚ್ಕೊಳ್ಳೋ
ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದೆಲ್ಲ ಆಗ್ತಾ ಇರೋದು ನೋಡಿದರೆ ನಮ್ಮ ಮುಂದಿನ ಮಕ್ಕಳಿಗೆ ಅವರಿಗೆ ಜೀವನದಲ್ಲಿ ಫೇಲ್ಯೂರ್ಸು, ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಅದೆಲ್ಲ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗ್ಬೋದು. ದೇ ಮೇ ಬಿಕಮ್ ವೆರಿ ಸೆಲ್ಫ್ ಸೆಂಟರ್ಡ್, ಇಲ್ಲ ಅತ್ಯಂತ ಕ್ರೂಯಲ್ ಆಗಿ ತನ್ನ ಬಿಟ್ಟರೆ ಬೇರೆ ಯಾರನ್ನೂ ಪ್ರೀತಿಸದೇ ಇರೋವಂಥ ಮನೋಭಾವ ಬೆಳಿಬೋದು. ಇದರದ್ದು ರಿಪಕಷನ್ ಏನಾಗುತ್ತೆ, ಇದರ ರಿಪಕಷನ್ ಬೇಸಿಕ್ ಯೂನಿಟ್ ಮ್ಯಾರೇಜ್ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಮದುವೆ ಅನ್ನೋದು ನೀವು ಬೇರೆ ನಿಮ್ಮ ಜೊತೆ ಬೆಳೆದಿರೋ ವ್ಯಕ್ತಿನ ಮನಸಾರೆ ಪ್ರೀತಿಸಿ ಅವ್ರ ಜೊತೆ ಸಂಸಾರ ಮಾಡಿ ಮುಂದಿನ ಫ್ಯಾಮಿಲಿ, ಮುಂದಿನ ಲೆಗಸಿ, ಕುಟುಂಬ ಬೆಳೆಸ್ಕೊಂಡು ಹೋಗ್ತೀರಾ. ಸೊ ನೀವು ಯು ಆರ್ ಸೋ ಮಚ್ ಇಂಟು ಸೆಲ್ಫ್ ಲವ್, ಸೆಲ್ಫಿಶ್ನೆಸ್. ಅಂದರೆ ಇನ್ನೊಂದು ವ್ಯಕ್ತಿನ ಪ್ರೀತಿ ಮಾಡೋದು ಎಲ್ಲಿಂದ ಬಂತು? ಪ್ರೀತಿ ಅಂದರೆ ತ್ಯಾಗ, ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಎಲ್ಲಿಂದ ಬಂತು? ಮಕ್ಕಳನ್ನ ಬೆಳೆಸೋದು ಎಲ್ಲಿಂದ ಬಂತು? ಸೊ ಇದೆಲ್ಲ ಬರ್ತಾ ಈಗಾಗಲೇ ನೀವು ನೋಡ್ತಿರ್ಬೋದು, ಚೈಲ್ಡ್ಲೆಸ್ ಕಪಲ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಸೆಕ್ಸ್ಲೆಸ್ ಕಪಲ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಆ್ಯಂಡ್ ಬರೀ ಪೆಟ್ ಪೇರೆಂಟನ್ನ ಇಟ್ಕೊಂಡು ಬದುಕೋರ್ಗೆ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದರೆ ಒಂದೇ, ನನಗೆ ಮಗುನ ಬೆಳೆಸಿ ಅದರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಷ್ಟು ಶಕ್ತಿ ಇಲ್ಲ. ನಾನು ಪ್ರಪಂಚ ಸುತ್ತಬೇಕು, ನಾನು ನೋಡಬೇಕು, ನನ್ನ ದುಡ್ಡು ನಾನು ಹಾಕಬೇಕು. ತಂದೆ ತಾಯಿ ನೋಡ್ಕೊಳಕ್ಕೆ ನನ್ನ ಕೈಲಾಗಲ್ಲ, ಮಕ್ಕಳು ನೋಡ್ಕೊಳಕ್ಕೆ ನನ್ನ ಕೈಲಾಗಲ್ಲ, ಜವಾಬ್ದಾರಿ ನಾನು ತೊಗೊಳ್ಳೋದಿಲ್ಲ. ಬಟ್ ನನ್ನನ್ನು ನಾನೇ ನೋಡ್ಕೋತೀನಿ. ತಪ್ಪೇನಿಲ್ಲ, ನೀವು ಅರಿವ್ಕೊಂಡಿದ್ದೀರಾ. ಬಟ್ ಮುಂದಿನ ಜನ್ರೇಷನ್ ಬಗ್ಗೆ ಬೆಳೆಯೋದು ಹೆಂಗೆ? ಕಷ್ಟಗಳ ಅರಿವೇ ಇಲ್ಲ ಅಂತಂದರೆ ವಿ ಆರ್ ಫೀಲಿಂಗ್ ಸಮ್ವೇರ್ ಅನ್ನೋ ಮನೋಭಾವನೆ ಬರ್ತಾ ಇದೆ. ಇನ್ನು ಇವತ್ತಿನ ತಂದೆ ತಾಯಂದರು ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಇನ್ನು ಕೆಲವು ಸಿಚುವೇಷನಲ್ಲಿ ಗಂಡಂದು ಡೇ ಶಿಫ್ಟ್ ಇದ್ದರೆ ಹೆಂಡ್ತಿದ್ದು ನೈಟ್ ಶಿಫ್ಟ್ ಇರುತ್ತೆ, ಮಕ್ಕಳಿಗೆ ಸಮಯ ಕೊಡೋಕ್ಕಾಗಲ್ಲ, ಎಲ್ಲ ಒಂದು ಕಡೆ ಬಿಟ್ಬಿಡ್ತಾರೆ. ಬಹುಶಃ ಈ ಮಕ್ಕಳು ಹಾಗೆ ಮುಂದೆ ದೊಡ್ಡವರಾದ ಮೇಲೆ ಅವ್ರ ತಂದೆ ತಾಯಂದ್ರೂ ಕೂಡ ವೃದ್ಧಾಶ್ರಮದಲ್ಲಿ ಬಿಡೋದ್ರಲ್ಲಿ ಅವರು ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ. ತಾವೇನು ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ. ಯಾಕಂದರೆ ಅವರಿಗೆ ಪೇರೆಂಟಿಂಗ್ ಈಸ್ ಅ ಜೆನೆಟಿಕಲಿ ಇನ್ಹೆರಿಟೆಡ್. ನಾವು ಇಷ್ಟನೋ ಕಷ್ಟನೋ ನಮ್ಮ ತಂದೆ ತಾಯಿ ರೀತಿಯೇ ನಾವು ಬಿಹೇವ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು ನೋಡಿರೋದು ಒಂದೇ ಪೋಷಕರಂದರೆ ಅವರು. ನಾವೆಷ್ಟೇ ಓದ್ಕೊಂಡಿದ್ರು ಕೂಡ ನಮ್ಮ ತಂದೆ ತಾಯಿಯ ಕೋಪ, ನಮ್ಮ ತಂದೆ ತಾಯಿಯ ರೀತಿಯಿಂದಲೇ ನಾವು ಬಿಹೇವ್ ಮಾಡ್ತಾ ಇರ್ತೀವಿ. ಮನೆ ಅಂದರೆ ನಮ್ಮ ತಂದೆ ತಾಯಿ ಹೇಗೆ ಬೆಳೆಸಿದಾರಲ್ಲ, ಈಗ ಅದೇ ಒಂದು ರೀತಿ ನಮಗೆ ರೋಲ್ ಮಾಡೆಲ್ಲು. ಸೊ ನಿಮ್ಮ ತಂದೆ ತಾಯಿ, ಈಗಿನ ತಂದೆ ತಾಯಿಗಳು, ಪೋಷಕರು ಟೈಮ್ ಕೊಡ್ತಿಲ್ಲ, ಅವ್ರವ್ರ ಕರಿಯರಲ್ಲಿ ಬ್ಯುಸಿ ಆಗ್ತಿದ್ದಾರೆ, ಮಾಡ್ತಿದ್ದಾರೆ. ಅವರು ಪಾಪ ದುಡಿತಾ ಇದ್ದಾರೆ, ಜೀವನ ಕಷ್ಟ ಅಂತ. ಬಟ್ ಎಂಡ್ ಆಫ್ ದಿ ಡೇ ನೀವು ಇನ್ವಾಲ್ವ್ ಆಗ್ತಿಲ್ಲ. ಮಕ್ಕಳು ಸಂತೋಷದಲ್ಲಿ ನೀವು ಇನ್ವಾಲ್ವ್ ಇಲ್ಲ, ಅವರ ದುಃಖದಲ್ಲಿ ನೀವಿಲ್ಲ. ಅವರು ಸ್ಕೂಲಿಂದ ಬಂದಾಗ ನೀವು ಅವ್ರ ಜೊತೆಗಿಲ್ಲ, ಮಾತಾಡೋಕ್ಕಿಲ್ಲ, ಕೇಳಿಸ್ಕೊಳ್ಳೋಕ್ಕಿಲ್ಲ. ಅವ್ರಿಗೇನು ಅನಿಸುತ್ತೆ, ಇದೇ ಥರ ಜೀವನ, ನಾನು ಮುಂದೆ ಅಡಲ್ಟ್ ಆದಾಗ ನಾನು ಹಿಂಗೆ ಆಗ್ತೀನಿ, ಐ ವಿಲ್ ಆಲ್ಸೋ ಬಿಕಮ್ ಬ್ಯುಸಿ, ನನಗೂ ಮಾತಾಡೋಕ್ಕೆ ಸಮಯ ಇರಲ್ಲ. ಸೊ ನನ್ನ ಕೈಲಿ ಸಮಯ ಇಲ್ದಿರಬೇಕಾದ್ರೆ ದೊಡ್ಡವ್ರದ್ದು, ವೃದ್ಧರದು ರೆಸ್ಪಾನ್ಸಿಬಿಲಿಟಿ ನಾನು ಹೆಂಗೆ ತೊಗೊಳ್ಳೋದು? ಸೊ ಬೆಟರ್ ದಟ್ ಸೀನಿಯರ್ ಸಿಟಿಸನ್ ಹೋಮ್ ಬಂದಿದೆ, ಓಲ್ಡ್ ಏಜ್ ಹೋಮ್ ಅಂತ ಕರೆಯೋಂಗೇ ಇಲ್ಲ. ಕಂಫರ್ಟಬಲ್ ಆಗಿ ಅವ್ರು ಇರ್ತಾರೆ, ಅಲ್ಲೊಂದು ನರ್ಸ್ ಇರ್ತಾಳೆ, ಒಬ್ಬ ಡಾಕ್ಟರ್ಸ್ ಇರ್ತಾರೆ, ಬಂದು ನೋಡ್ಕೊಂಡು ಹೋಗೋರು ಇರ್ತಾರೆ. ಸೊ ಕಾಲ ಬದಲಾಗಿದೆ. ಈಗ ಹಿರಿಯರು ಅದೇ ಅಂದ್ಕೊಳ್ತಾರೆ, ನಾನು ಮಕ್ಕಳ ಮೇಲೆ ಡಿಪೆಂಡ್ ಆಗಲ್ಲ, ದುಡ್ಡಿದೆ, ಸೊ ನನ್ನ ಪಾಡಿಗೆ ನಾನು ಅಲ್ಲಿರ್ತೀನಿ, ನೀವು ಪಾಡಿಗೆ ನೀವು ನಿಮ್ಮ ಜೀವನ ಎಂಜಾಯ್ ಮಾಡಿ, ನಾನೇನು ನಿಮಗೆ ತೊಂದರೆ ಕೊಡಲ್ಲ ಅಂತ ಇವರು ತೊಂದರೆ ತಗೊಳ್ಳೋಕೆ ರೆಡಿ ಇಲ್ಲ. ಸೊ ಈ ಥರ ಮನಸ್ಥಿತಿ ಈಗಾಗಲೇ ಇದು ನಡೀತಾ ಇದೆ. ಇನ್ನು ಮುಂದೆ ಅದು ದಟ್ ಮೈಟ್ ಬಿಕಮ್ ಇನ್ ಇನ್ವೆಸ್ಟ್ಮೆಂಟ್. ಈಗಾಗಲೇ ವೆನ್ ಯು ಆರ್ ಇನ್ 40 ಪ್ರಾಬಬ್ಲಿ ಯು ಶುಡ್ ಪ್ಲ್ಯಾನ್ ದಟ್ ನಾನು ಮುಂದೆ 50-60 ಆದಾಗ ಮಕ್ಕಳ ಮೇಲೆ ಡಿಪೆಂಡ್ ಆಗ್ದಿರ ಈಗಲೇ ಒಂದು ಸೀನಿಯರ್ ಸಿಟಿಸನ್ ಹೋಮ್ದು ಕೊಂಡ್ಕೊಂಡು ಬಿಟ್ಬಿಟ್ರೆ 1 BHK 2 BHK ನಾನು ಮಕ್ಕಳ ಮೇಲೆ ಡಿಪೆಂಡ್ ಆಗ್ದಿರ ಇರ್ಬೋದು ಅಂತ ಪ್ಲ್ಯಾನ್ ಮಾಡೋ ನೆಸೆಸಿಟಿ ಬಂದುಬಿಟ್ಟಿದೆ.